ಸೂರ್ಯ, ಏನು ನೋಡುತ್ತಿರುವೆ ಬಾಕಂದ? ಅಪ್ಪಾಜಿ, ಆಕಾಶದಲ್ಲಿ ಬೆಳೆದಿಂಗ ಚಂದ್ರನನ್ನು ನೋಡುತ್ತಾ ನಿಂತಿರುವೆ. ಏಕೆ ಮಗು, ಆ ಚಂದ್ರನನ್ನು ಏಕೆ ನೋಡುತ್ತಿರುವೆ? ಅಪ್ಪಾಜಿ, ನನಗ್ಯಾಕೆ ನನ್ನ ಮನ ನೆನಪಾಯಿತು, ಅದಕ್ಕೆ ಆ ಚಂದ್ರಲ್ಲಿ ನನ್ನ ಮನ ಕಾಣುತ್ತಿದ್ದೆ. ಅಯ್ಯೋ ಮಗು ಸೂರ್ಯ, ನಿನ್ನ ಮಾತುಗಳನ್ನು ಕೇಳಿದ್ರೆ ನನಗೆ ದುಃಖದ ಜೊತೆಗೆ ರೋಮಾಂಚನ ಹೋಗುತ್ತಿದೆಯಪ್ಪ. ಏಕಪ್ಪ, ನಿನ್ನ ಅಮ್ಮನ ನೆನಪಾಯಿತೆ? ಇಲ್ಲಪ್ಪ, 15 ವರ್ಷವಾದರೂ ನನ್ನ ಮುಂದೆ ನನ್ನ ಅಮ್ಮನ ವಿಷಯ ಹೇಳಲಿಲ್ಲ. ನನ್ನಮ್ಮ ಏನಾಗಿ ಸತ್ತಳು ಹೇಳಪ್ಪ, ಹೇಳು. ಮಗು ಸೂರ್ಯ, ಆ ವಿಷಯ ಹೀಗೇಕಪ್ಪ, ನೀನು ಆ ವಿಷಯವನ್ನು ಕೇಳಬಾರದು. ನೀನು ಇನ್ನೂ ಸಣ್ಣವನು ಸೂರ್ಯ, ಶಾಲೆ ಕಲಿಯುವ ವಯಸ್ಸು. ನೀನು ಶಾಲೆ ಕಲಿತು ದೊಡ್ಡ ಆಫೀಸರ್ ಆಗಬೇಕೆನ್ನುವುದೇ ನನ್ನ ಆಸೆ. ಅದೆಲ್ಲ ನಿನಗೇಕೆ ಬೇಕು ಸೂರ್ಯ? ಏಕಪ್ಪ, ನನ್ನ ಮುಂದೆ ನನ್ನ ಅಮ್ಮನ ವಿಷಯ ಸಂಕೋಚವೇ? ಇಲ್ಲಪ್ಪಾಜಿ, ಕೇಳಿದಿಲ್ಲ, ಹೇಳು. ಮಗು ಸೂರ್ಯ, ಈಗಿನ ಕಾಲದಲ್ಲಿ ಶ್ರೀಮಂತರ ಹಟ್ಟಸಕ್ಕೆ ಬಡವರು ಬದುಕಲೇಬಾರದಪ್ಪ. ಈ ಸಮಾಜದಲ್ಲಿ ಅಂತ ಕೆಟ್ಟ ಶ್ರೀಮಂತರು ತಮ್ಮ ದುಡ್ಡಿನ ದರ್ಪದಿಂದ ಆ ಕುಲಘಾತಕರ ಕರಾಪಸಿಗೆ ಬಲಿ ಆಗಿ ಆ ದುಷ್ಟರು ನಿನ್ನ ತಾಯಿಯನ್ನು ಹಾಳು ಮಾಡಿದ್ರಪ್ಪ, ಹಾಳು ಮಾಡಿದರು. ಆ ಕರ್ಮಜಡಿಗಳಿಗೆ ಗರ್ಭ ಧರಿಸಿ ತನ್ನ ಮರ್ಯಾದೆಗೆ ಕಳಂಕ ಬಂದಿತ್ತಲ್ಲವೆಂದು ಸಂಕಟ ಪಡುತ್ತಾ ಈ ಸಮಾಜದಲ್ಲಿ ಜೀವನ ಮಾಡುತ್ತಾ ಹಾಗೆ ತನಗೆ ಅವಮಾನ ಮಾಡಿದ ಆ ಕೆಟ್ಟ ಕುಲಘಾತಕರಿಗೆ ತಕ್ಕ ಪಾಠ ಕಲಿಸಿ ಈ ಸಮಾಜಕ್ಕೆ ಕೆಟ್ಟ ತಾಯಿಯಾದರೂ ಚಿಂತೆ ಇಲ್ಲ. ಆದರೆ ಈ ಕರ್ಮ ತುಂಬಿದ ಸಮಾಜಕ್ಕೆ ಈ ಕರ್ಮ ಕೂಸಿನಿಂದಲೇ ಆ ಶ್ರೀಮಂತರು ಸರ್ವನಾಶವಾಗಬೇಕೆಂದು ನಿನ್ನನ್ನು ಈ ಭೂಮಿಗೆ ಕಣ್ತರಿಸಿದಳಪ್ಪ ಸೂರ್ಯ, ಕಣ್ತರಿಸಿದಳು. ಏನೆಂದು ಉಚ್ಚರಿಸಿದೆ ನನ್ನ ಕರ್ಣನ ಪಟ್ಟಣಕ್ಕೆ? ಹಾಗಾದರೆ ನಾನು ನಾನು ಕೆಟ್ಟ ರಕ್ತಕ್ಕೆ ಹುಟ್ಟಿದ ಮಗುವ? ಅಪ್ಪ, ಎಂತ ವಿಷಯನ್ನು ಹೇಳಿ ನನ್ನನ್ನು ಈ ಕಟ್ಟಿನಲ್ಲಿ ಸಿಗಿಸಿಬಿಟ್ಟೆ ತಂದೆ. ಮಗು ಸೂರ್ಯ, ನಿನ್ನ ತಾಯಿಯ ಆಸೆಯನ್ನು ಪೂರೈಸಿಗೋಸ್ಕರ ನಾನು ನಿನ್ನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ದೇನೆ ಸೂರ್ಯ. ಈ ಕೆಟ್ಟ ಸಮಾಜದಲ್ಲಿ ಸತ್ಯಾಗ್ರಹ ಶ್ರೀ ವಿಷ್ಣುವಂತೆ ಶ್ರೀ ಕೃಷ್ಣನಂತೆ ಕಲಿಯುಗದಲ್ಲಿ ಕಲಿಕೆ ಆಗಿ, ಆದರೆ ಆ ರಾಕ್ಷಸರಿಗೆ ಆರಾಧಕರಾಗಿ ದುಡ್ಡಿನ ದುರಾಂಕರಿಂದ ಬೆರೆಯುವ ಕರ್ಮಜೋಡಿಗಳಿಗೆ ತಾನಿಂದ ಸ್ವರ್ಪವಾಗಿ ಆ ಕೆಟ್ಟ ಕುಲಘಾತಕರಿಗೆ ತಂದ ಪಾಠ ಕಲಿಸಿ ಆ ದುಷ್ಟನಿಗೆ ಮೇಲೆ ಕಾಲಿಟ್ಟು ಮೆಟ್ಟಿ ಸೆಳಿ ರಕ್ತ ಕುಡಿದು ಅದೇ ರಕ್ತದಿಂದ ನನ್ನ ಮನತ್ವಕ್ಕೆ ಶಾಂತಿಪಡಿಸುತ್ತೇನೆ. ಇದೇ ನನ್ನ ಮನಸ್ಸೆ ಶಬದಾಯದ ಬಾಜಿ. ಮಗು ಸೂರ್ಯ, ನಿನ್ನ ಹೆತ್ತಮ್ಮ ಇದ್ದಿದ್ದರೆ ಅದೆಷ್ಟು ಸಂತೋಷ ಪಡ್ತಿದ್ದಳೋ ಏನು. ನನಗೆ ಮಾತ್ರ ನಿನ್ನ ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ಸೂರ್ಯ, ನಡೆ ಹೋಗೋಣ. ನಡೆಯಪ್ಪಾಜಿ, ಹೋಗೋಣ.